ನೇಪಾಳ ದಂಗೆ ಮತ್ತೆ ಅರಸೊತ್ತಿಗೆ ಆಳ್ವಿಕೆ ಶುರುವಾಗುತ್ತಾ? ಮಹತ್ವದ ಸುಳಿವು ನೀಡಿದ ಸೇನಾ ಮುಖ್ಯಸ್ಥ. ಚರ್ಚೆ ಮೂಲಕ ಶಾಂತಿಗೆ ಸೇನಾ ಮುಖ್ಯಸ್ಥರ ಕರೆ. ಸಿಗ್ಧೇಲ್ ಕುಳಿತ ಹಿಂಭಾಗ ಹಿಂದೂ ರಾಜರ ಫೋಟೋ ದರ್ಶನ ಆಗಿದೆ. ಆ ಹಿಂದೂ ರಾಜನ ಫೋಟೋ ಈಗ ಚರ್ಚೆಗೆ ಗ್ರಾಸವಾಗಿದೆ. ಇದು 18ನೇ ಶತಮಾನದ ರಾಜ ಪೃಥ್ವಿ ನಾರಾಯಣ್ ಶಾ ಫೋಟೋ. ನೇಪಾಳ ದಂಗೆ ಆಯಿತು. ದಂಗೆಯಾದ ಬಳಿಕ ಅಲ್ಲಿನ ಅಧ್ಯಕ್ಷ ರಾಜೀನಾಮೆ ಕೊಟ್ಟು ಅದು ಎಲ್ಲೂ ಓಡೋದ್ನು, ಲೊಕೇಶನ್ ಹಾಕದಲ್ಲೇ ಹೊರಡೋಗಿದ್ದಾನೆ. ಚರ್ಚೆ ಮೂಲಕ ಶಾಂತಿಗೆ ಈಗ ಸೇನಾ ಮುಖ್ಯಸ್ಥ ಕರೆ ಕೊಟ್ಟಿದ್ದಾರೆ. ಸಿಗ್ಧೇಲ್ ಕುಳಿತ ಹಿಂಭಾಗ ಹಿಂದೂ ರಾಜರ ಫೋಟೋ ದರ್ಶನ ಆಗಿದೆ. ಆ ಹಿಂದೂ ರಾಜನ ಫೋಟೋ ಈಗ ಚರ್ಚೆಗೆ ಗ್ರಾಸವಾಗಿದೆ. ಇದು 18ನೇ ಶತಮಾನದ ರಾಜ ಪೃಥ್ವಿ ನಾರಾಯಣ್ ಶಾ ಫೋಟೋ. ನೇಪಾಳದಲ್ಲಿ ಕೊನೆಯದಾಗಿ ಆಳ್ವಿಕೆ ನಡೆಸಿದ್ದು ಶಾ ರಾಜವಂಶ. 2008ರಲ್ಲಿ ನೇಪಾಳದಲ್ಲಿ ರಾಜಾಡಳಿತಕ್ಕೆ ಬಿದ್ದಿತ್ತು ತೆರೆ. ಇದೀಗ ಸೇನಾ ಮುಖ್ಯಸ್ಥರ ಹಿಂದೆ ಅದೇ ರಾಜವಂಶದ ನೆರಳು. ಅಖಂಡ ಭಾರತಕ್ಕೆ ನೇಪಾಳನು ಸೇರಿಕೊಳ್ಳುತ್ತೆ. ಮತ್ತೆ ನೇಪಾಳದಲ್ಲಿ ಶಾ ರಾಜವಂಶದ ಆಳ್ವಿಕೆ ಬರುತ್ತಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ನೇಪಾಳ ದಂಗೆ ಮತ್ತು ಅರಸೊತ್ತಿಗೆ ಆಳ್ವಿಕೆನ ಮಹತ್ವದ ಸುಳಿವು ನೀಡಿದ ಸೇನಾ ಮುಖ್ಯಸ್ಥರ ವಿಡಿಯೋ. ಅಖಂಡ ಭಾರತ, ಲಂಕಾ ಭಾರತ, ಬರ್ಮಾ, ರೋಹಿಂಗ್ಯೋ, ಬಾಂಗ್ಲಾದೇಶ, ಇತ್ತ ನೇಪಾಳ, ಹತ್ತಿರದ ಪಾಕ್, ಹೀಗೆ 10 ಈಗಿನ ದೇಶಗಳು ಆಗ ನಮ್ಮ ಅಖಂಡ ಭಾರತದಲ್ಲಿ ಸೇರಿಕೊಂಡಿದ್ದವು. ಅದಾದ ನಂತರ ಕಾಲಘಟ್ಟ ಉರುಳಿದಂತೆ ನಾನಾ ಕಾರಣಗಳಿಂದ ಅಖಂಡ ಭಾರತದ ಒಂದೊಂದು ಖಂಡಗಳು ತುಂಡಾಗಿ ಭಾರತ ಎನ್ನುವ ಅತ್ಯಂತ ಅದ್ಭುತ ದೇಶ ಇವತ್ತು ಉಳಿದುಕೊಂಡಿದೆ. 2008ರವರೆಗೆ ರಾಜವಂಶಸ್ಥರು ಆಡಳಿತ ಮಾಡ್ತಾ ಇದ್ದಂತಹ ದೇಶ ನೇಪಾಳ. ಆ ನೇಪಾಳ ಈಗ ಅಲ್ಲಿನ ಸೇನಾ ಮುಖ್ಯಸ್ಥ ಒಬ್ಬ ವಿಡಿಯೋ ಮುಖಾಂತರವಾಗಿ ಒಂದು ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಆ ವಿಡಿಯೋದ ಒಳಗೆ ಕಾಣುವಂತಹ ಕೆಲ ಚಿತ್ರಗಳು ಅರಸೊತ್ತಿಗೆಯ ಆಳ್ವಿಕೆಯ ಸೂಚನೆ ಕೊಡ್ತಾ ಎನ್ನುವಂತಹ ಚರ್ಚೆಗಳು ನೇಪಾಳದ ಕಠ್ಮಂಡುವಿನ ಪ್ರತಿಯೊಬ್ಬ ನಾಗರಿಕನ ಬಾಯಲ್ಲೂ ಚರ್ಚೆ ಆಗ್ತಾ ಇದೆ. ಸೇನಾ ಮುಖ್ಯಸ್ಥ ಆತನ ಕರೆಯಲ್ಲಿ ಒಂದು ಉಲ್ಲೇಖ ಮಾಡ್ತಾನೆ, ಶಾಂತಿಯುತವಾಗಿರಿ. ಆತ ನೋಡಿ ಆ ಪುತ್ಥಳಿ ಅನ್ಸುತ್ತೆ ಹಿಂಭಾಗ, ಆ ಪುತ್ಥಳಿಯ ಮುಂಭಾಗ ಸೇನಾ ಮುಖ್ಯಸ್ಥನ ಮುಖ ಕಾಣುತ್ತೆ. ದಂಗೆಯಾಗಿ ಗಾಯಗೊಂಡ ಸಿಂಹದಂತೆ ನೇಪಾಳದ ಪ್ರತಿ ಪ್ರಜೆಯ ಉಸಿರಾಟ, ಆ ಸಿಂಹ ಗರ್ಜನೆಗಿಂತಲೂ ಭಯಂಕರವಾಗಿದೆ ಈಗ ಅಲ್ಲಿನ ಪ್ರಜೆಗಳ ಉಸಿರಾಟ. ನೇಪಾಳಿ ಭಾಷೆಯಲ್ಲಿ ತನ್ನ ದೇಶದ ಪ್ರಧಾನಿಯನ್ನ, ಅಧ್ಯಕ್ಷನನ್ನ ವಾಚಾಮಗೋಚರವಾಗಿ ಬೈತಾ ಇದ್ರು ನಿನ್ನೆ ದಿನ, ವಾಚಾಮಗೋಚರವಾಗಿ. ಈ ಪ್ರತಿಭಟನೆಯಲ್ಲಿ ನಾವು ಬದುಕುಳಿತೀವೋ ಇಲ್ವೋ ನಮಗೆ ಗೊತ್ತಿಲ್ಲ, ಆದರೆ ಇಲ್ಲಿನ ಅಧ್ಯಕ್ಷನನ್ನ ಮುಗಿಸಿಯೇ ತೀರುವೆವು ಅಂತ ಹೇಳಿ ಘೋಷಣೆ ಅವ್ರದ್ದು. ಅಷ್ಟು ಪ್ರಖರವಾಗಿತ್ತು ಪ್ರತಿಭಟನಾಕಾರರ ಕಿಚ್ಚು. ನೋಡಿ, ಈಗ ಸೇನಾ ಮುಖ್ಯಸ್ಥ ಒಂದು ಆದೇಶವನ್ನು ಕೊಟ್ಟಿರುವಂತಹದ್ದು, ಎಲ್ಲರೂ ಕೂಡ ಶಾಂತಿಗೆ ಶರಣಾಗಬೇಕು. ಆ ವಿಡಿಯೋದಲ್ಲಿ ಆತನ ಹಿಂದೆ ಇರತಕ್ಕಂಥ ಆ ಪುತ್ಥಳಿ ಏನಿದೆಯೋ ರಾಜ ಪೃಥ್ವಿ ನಾರಾಯಣ್ ಶಾ ಅವರ ಫೋಟೋ ಎಂದು ಹೇಳಲಾಗ್ತಿದೆ. ಆತ 18ನೇ ಶತಮಾನದಲ್ಲಿ ರಾಜನಾಗಿದ್ದಂತೆ. ಒಟ್ಟಾರೆ ಈಗ ಮತ್ತೆ ರಾಜ ಆಡಳಿತ ಶುರುವಾಗುತ್ತಾ ಎನ್ನುವಂತಹ ಚರ್ಚೆಗಳು ಕೂಡ ಈಗ ನೇಪಾಳದಲ್ಲಿ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.